ಹೊಸ ವರ್ಷವನ್ನು ಅತ್ಯಂತ ಅರ್ಥಗರ್ಭಿತವಾಗಿ ಆದರ್ಶವಾಗಿ ಆಚರಣೆ ಮಾಡಬೇಕು ಅಂತೇಳಿ ಮೊನ್ನೆ ನಾನು ಈಶ್ವರಪುರ ಸ್ವಾಮೀಜಿಯವರು ಕೂತು ಚರ್ಚೆ ಮಾಡಿದಾಗ ಭಗೀರಥ ಸ್ವಾಮೀಜಿಯವರು ಫ್ರೀ ಆದ ನಂತರ ಬಂದು ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಚರ್ಚೆ ಮಾಡಿ ಸುಮಾರು 30 ಒಂದು ಕಾರ್ಯಕ್ರಮದ ಹೆಸರೇ ಗೂಡುಗಳನ್ನು ಅಂದರೆ ನೀರು ಮತ್ತು ಕಾಳು ಎರಡನ್ನೂ ಹಾಕುವಂಥ ಯೋಜನೆಯಲ್ಲಿ ಈಗ ಸಾಂಕೇತಿಕವಾಗಿ 30 ತರಿಸಿದ್ದೇವೆ. ಇನ್ನೂ 100ಕ್ಕೂ ಹೆಚ್ಚು ಗಿಡವನ್ನು ಇಂಥವನ್ನು ತಂದು ಇಲ್ಲಿ ಹಾಕುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಕಾರಣ ಏನು ಅಂದರೆ ಈ ಬಾರಿ ಮಳೆ ಇಲ್ಲ ಅಂಥೇಳಿ ಮಾನವರಿಗೆ ಎಷ್ಟು ಸಮಸ್ಯೆ ಆಗಿದೆಯೋ ಮೂಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ಅಷ್ಟೇ ಸಮಸ್ಯೆ ಆಗಿದೆ. ಎಲ್ಲೋ ಒಂದಿನ ಕೇಕ್ ಕಟ್ ಮಾಡಿ ಹೊಸ ವರ್ಷ ಆಚರಣೆ ಮಾಡೋಕ್ಕಿಂತ ಪೂರ್ವಕವಾಗಿ ಇದು ಆದರ್ಶ ಅನ್ನಿಸ್ತು, ಅನುಕರಣೀಯ ಅನ್ನಿಸ್ತು. 4 ಜನಕ್ಕೆ ಇದು ಪ್ರೇರಣೆ ಆಗಬೇಕು ಅನ್ನೋ ಕಾರಣಕ್ಕೆ ಹೊಸದುರ್ಗದ ಮಠಾಧೀಶರು ಎಲ್ಲರೂ ಕೂಡ ಸೇರಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಚಾಲನೆಯನ್ನು ಕೊಟ್ಟಿದ್ದೇವೆ. ಇದು ಕಾಳು 1/4 kg ಕಾಳನ್ನು ಇಡಿಸುತ್ತೆ, 1 ಲೀಟ್ರ್ ನೀರನ್ನು ಇಡಿಸುತ್ತೆ. ಇಂಥವನ್ನು ನಮ್ಮ ಮಠದಲ್ಲಿ 100ಕ್ಕೆ 100 ಕಾಳು ಹಾಕುವಂಥದ್ದು ಮತ್ತು 100 ನೀರು ಹಾಕುವಂಥ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಹಾಗೆ ಮನೆಯಲ್ಲಿ ಪ್ರತಿಯೊಂದು ಕುಟುಂಬದವರು 1 ನೀರು ಹಾಕುವಂಥದ್ದು 1 ಕಾಳು ಹಾಕುವಂಥದ್ದನ್ನು ಮನೆ ಮುಂದೆ ಕಟ್ಕೊಂಡ್ರೆ ಬೆಳಗ್ಗೆ ಇದ್ದರೆ ಹಕ್ಕಿಗಳ ಇಂಚರ ಪಿಲಿ ಅಂತ ಹೇಳಿ ಕೇಳ್ತಾ ಇರುತ್ತೆ. ನಮಗೂ ಒಂದು ಸಾರ್ಥಕ ಅನಿಸುತ್ತೆ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತು ಈ ಚಾಲನೆಯನ್ನು ನೀಡಿದ್ದೀವಿ. ಇದು ಇನ್ನೂ ಅನೇಕ ನಾಡಿನಾದ್ಯಂತ ಒಂದು ಆಂದೋಲನ ಆಗಲಿ, ನಾಡಿನಾದ್ಯಂತ ಪ್ರತಿ ಮನೆಗೆ, ಪ್ರತಿ ಮಠದಲ್ಲಿ, ಪ್ರತಿ ಸಂಸ್ಥೆಯಲ್ಲಿ ಎಲ್ಲಿ ಗಿಡ ಇದ್ದಾವೋ ಅಲ್ಲಿ ಹೋಗಿ ಇದನ್ನು ಕಟ್ಟು ಬಂದುಬಿಟ್ರೆ ಸಾಕಿದೆ. 100-150 ರೂಪಾಯಿ ಬೀಳುತ್ತೆ. ತಗೊಂಡೋಗಿ ನೀರಿಟ್ಟು ಬಂದುಬಿಟ್ರೆ ಮತ್ತು ಮರುದಿನ ಬೆಳಗ್ಗೆ ವಾಕಿಂಗ್ ಹೋದಾಗ ಇದನ್ನು ಚೇಂಜ್ ಮಾಡಿ ಕಾಳು ಹಾಕಿ ನೀರು ಹಾಕಿ ಬಂದುಬಿಟ್ರೆ ಅಲ್ಲಿ ನಿಮ್ಮ ದಿನದ 1 ನಿಮಿಷದ ಕೆಲಸ, 2 ನಿಮಿಷದ ಕೆಲಸ ಲಕ್ಷಾಂತರ ಹಕ್ಕಿಗಳಿಗೆ ಆಹಾರ ಕೊಡಲಿಕ್ಕೆ ಇವತ್ತು ಜನಗಳಿಗೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ದಾಸೋಹವೇ ದೇವಧಾಮ ಅನ್ನುವಂಥ ಮಂತ್ರವನ್ನು ಏನು ಬಸವಣ್ಣರು ಕೊಟ್ಟಿದ್ದಾರೆ, ಕರ್ಕೊಂಡು ಬಂದು ಉಣ್ಣುವಂಥದ್ದು ಏನಿದೆ ಆ ಪರಂಪರೆಯನ್ನು, ದಾಸೋಹ ಪರಂಪರೆಗೆ ಕರ್ನಾಟಕದ ಮಠಗಳು ಪ್ರೇರಣೆ ಆಗಿದ್ದಾವೆ. ಹಾಗಾಗಿ ಹೊಸದುರ್ಗದ 3 ಮಠಗಳು ಇವತ್ತು ಕುಂಚಿಡಿಗ ಮಹಾಸಂಸ್ಥಾನ ಮಠ, ನಮ್ಮ ಭಗೀರಥ ಪೀಠ, ಕನಕ ಪೀಠ 3 ಜನ ಪರಮ ಪೂಜ್ಯರು ಇವತ್ತು ಸೇರ್ಕೊಂಡು ಹೊಸ ವರ್ಷದಲ್ಲಿ ಹೊಸತನದೊಂದಿಗೆ ಹೊಸ ವರ್ಷವನ್ನು ಹೊಸದುರ್ಗ ತಾಲೂಕಿಂದ ಒಂದು ಹೊಸ ಸಂಕಲ್ಪದೊಂದಿಗೆ ಈ ಪ್ರಯತ್ನವನ್ನು ಏನು ನಾವು ಮಾಡ್ತಾಯಿದ್ವಿ. ತಾವೆಲ್ಲರೂ ಕೂಡ ಹೊಸದುರ್ಗ ಜನಗಳೂ ಮಾಡಬೇಕು, ಮಠಗಳೂ ಮಾಡಬೇಕು, ಸಂಘ ಸಂಸ್ಥೆಗಳು ಮಾಡಬೇಕು. ಇದನ್ನು ಈಗಾಗಲೇ ಭಾಳ ಜನ ಮಾಡಿದ್ದಾರೆ, ಭಾಳ ಜನ ಇದನ್ನು ನಮಗೂ ಕೂಡ ಪ್ರೇರಣೆ ಆಗಿದ್ದಾರೆ. ಆ ಕೆಲಸವನ್ನು ಎಲ್ಲರೂ ಕೂಡ ಮಾಡೋದ್ರ ಮೂಲಕ ಪಕ್ಷಿಗಳಿಗೆ ಈ ಬಾರಿ ನೀರನ್ನು, ಆಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ ಹೇಳಿ ಇವತ್ತು ಈ ಸಮಾರಂಭದ ಉದ್ಘಾಟನೆಗೆ ಪರಮಪೂಜ್ಯ ಭಗೀರಥ ಪೀಠದ ಜಗದ್ಗುರುಗಳಾದಂಥ ಪುರುಷೋತ್ತಮಪುರಿ ಮಹಾಸ್ವಾಮೀಜಿಯವರು, ಕನಕ ಗುರುಪೀಠದ ಪರಮಪೂಜ್ಯ ಜಗದ್ಗುರು ಶ್ರೀ ಈಶ್ವರಪುರಿ ಮಹಾಸ್ವಾಮೀಜಿಯವರು ಕಾರ್ಯಕ್ರಮಕ್ಕೆ ದಯಮಾಡಿಸಿ ಈ ಒಂದು ಹೊಸ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈಗ ಅದನ್ನು ಕುರಿತು ಪೂಜ್ಯ ಈಶ್ವರಪುರಿ ಸ್ವಾಮೀಜಿಯವರು ಇದನ್ನು ಕುರಿತು ಮಾತನಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಇದೊಂದು ವಿನೂತನವಾಗಿರುವಂಥ ಒಂದು ಕಾರ್ಯಕ್ರಮ ಮತ್ತು ಪ್ರಯತ್ನ. ಇವತ್ತು ಮನುಷ್ಯರಿಗೆ ಬಾಯಿದೆ, ಅವನಿಗೆ ಆಹಾರ ಬೇಕು ಅಂದರೆ, ನೀರು ಬೇಕು ಅಂತ ಹೇಳಿದರೆ ಕೇಳಿ ಪಡ್ಕೊಳ್ತಾನೆ. ಆದರೆ ಪಕ್ಷಿಗಳಿಗೆ ಆ ರೀತಿ ಇಲ್ಲ. ಇವತ್ತು ಬರಗಾಲದ ಸಂದರ್ಭದಲ್ಲಿ ಅನೇಕ ಪಕ್ಷಿಗಳು ನೀರು, ಆಹಾರ ಇಲ್ಲದೆ ಸಾವನ್ನಪ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಗಮನದಲ್ಲಿಟ್ಕೊಂಡು ಪೂಜ್ಯ ಶಾಂತವೀರ ಮಹಾಸ್ವಾಮೀಜಿಯವರು ಇವತ್ತು ಪಕ್ಷಿಗಳಿಗೆ ನೀರು, ಕಾಳು ಮತ್ತು ಗೂಡು ಈ 3 ಭಾಳ ಮುಖ್ಯವಾಗಿರುವಂಥ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ಮಠಗಳಲ್ಲಿ ಈ ರೀತಿ ಒಂದು ಪ್ರಯತ್ನನ ಮಾಡಬೇಕು ಹಾಗೆ ಅಂತೇಳಿ ಮಠಗಳು, ಸ್ವಾಮಿಗಳು, ಸಂಘ ಸಂಸ್ಥೆಗಳು ಹಾಗೂ ಶಾಲೆಗಳು, ಎಲ್ಲ ಸಾರ್ವಜನಿಕರು ಕೂಡ ನಾವು ಇವತ್ತು ಪರಿಸರದಲ್ಲಿ ಪಕ್ಷಿಗಳನ್ನು ನಾವು ಸಂರಕ್ಷಣೆ ಮಾಡಿದರೆ, ನಾವು ಅವಕ್ಕೆ ಆಶ್ರಯವನ್ನು ಕೊಡುವಂಥ ಒಂದು ಪ್ರಯತ್ನ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಪರಿಸರ ಶುದ್ಧ ಆಗುತ್ತೆ, ಪ್ರಕೃತಿ ತುಂಬ ಚೆನ್ನಾಗಿ ಇರುತ್ತೆ, ಪಶು ಪಕ್ಷಿಗಳು ನಮ್ಮ ಮಧ್ಯೆ ಇರುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಹಿನ್ನೆಲೆಯಲ್ಲಿ ಪೂಜ್ಯ ಸ್ವಾಮೀಜಿಯವರು ಹೊಸ ವರ್ಷನ ಹೇಗೆ ಆಚರಣೆ ಮಾಡಬೇಕು ಅಂತೇಳಿ ಮಾತನಾಡಿದಾಗ ಎಲ್ಲರೂ ಕೇಕ್ ಕಟ್ ಮಾಡ್ತಾರೆ ಅಥವಾ ಇನ್ನೊಂದೇನೋ ಮಾಡ್ತಾರೆ ಅನ್ನೋದಕ್ಕಿಂತ ಹೊಸ ವರ್ಷದಲ್ಲಿ ಒಂದು ಹೊಸತನ, ಪಶು ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡುವಂಥ ಈ ಒಂದು ಕಾರ್ಯಕ್ರಮ ಏನಿದೆಯಲ್ಲ, ಇದು ಆದರ್ಶವಾಗಿರುವಂಥ ಕಾರ್ಯಕ್ರಮ. ನಮ್ಮ ಶಾಂತವೀರ ಮಹಾಸ್ವಾಮೀಜಿಯವರು ಇಂಥ ವಿಶೇಷವಾಗಿರುವಂಥ ಒಂದು ಪ್ರಯತ್ನಕ್ಕೆ ಅವರು ಮುಂದಾಗಿರುವಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಇದನ್ನು ಸಾರ್ವಜನಿಕರು, ಹೊಸದುರ್ಗ ಪಟ್ಟಣ ಮತ್ತು ರಾಜ್ಯದ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಮನೆಗಳ ಮುಂದೆ, ನಿಮ್ಮ ಆಫೀಸಿನ ಮುಂದೆ, ನಿಮ್ಮ ಹೊಲಗದ್ದೆಗಳಲ್ಲಿ ಈ ರೀತಿ ಒಂದು ಪ್ರಯತ್ನವನ್ನು ಮಾಡಿದರೆ ಪಶು ಪಕ್ಷಿಗಳಿಗೆ ಆಶ್ರಯ ನೀಡುವಂಥ ಒಂದು ವಿಶೇಷ ಕಾರ್ಯಕ್ರಮ ಆಗುತ್ತೆ ಎನ್ನುವಂಥ ಸದ್ಭಾವನೆಯೊಂದಿಗೆ ನಾವು ಕೂಡ ಹೆಮ್ಮೆಯಿಂದ ಭಾಗಿಯಾಗಿದ್ದೀವಿ. ಈ ಒಂದು ಹೊಸ ವರ್ಷದಲ್ಲಿ
ನಮಗೂ ಒಂದು ಪಶು ಪಕ್ಷಿಗಳ ಆಹಾರ ಕೊಡುವಂಥ ಅವರಿಗೆ ಆಶ್ರಯ ನೀಡೋದಕ್ಕೆ ನಮ್ಮ ಕೈಲಾದ ಒಂದು ಸಹಕಾರ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಆಗಿದೆ ಎನ್ನುವಂಥ ಮಾತನ್ನು ಹೇಳಿ ಪೂಜ್ಯರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯಗಳನ್ನು ಈ ರೀತಿಯಾಗಿ ಹೇಳೋದಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಪೂಜ್ಯ ಪುರುಷೋತ್ತಮಪುರಿ ಮಹಾಸ್ವಾಮೀಜಿಯವರು ಇನ್ನೊಂದು ಕುರಿತು ಮಾತನಾಡ್ತಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಈಗಾಗಲೇ ಹೊಸ ವರ್ಷವನ್ನು ಯಾರ್ಯಾರು ಹೇಗೆ ಆಚರಣೆಯನ್ನು ಮಾಡಿದಾರೋ, ಆದರೆ ನಮ್ಮ ಹೊಸದುರ್ಗದಲ್ಲಿ ವಿನೂತನವಾಗಿ ಹೊಸತನದಿಂದ ಇವತ್ತು ಹೊಸ ವರ್ಷವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಪೂಜ್ಯರು ಈಗಾಗಲೇ ಹೇಳಿದಂತೆ ನಮ್ಮ ಜನರು ಈಗಾಗಲೇ ಕೆಲವಾರು ಕಡೆ ಸಂಘ ಸಂಸ್ಥೆಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೂ ತಾನೇ ಬಸವಣ್ಣನ ಹೇಳುವಂಥ ವಚನವನ್ನು ಎಲ್ಲರೂ ಸಹ ನಾವು ಅರ್ಥ ಮಾಡ್ಕೊಂಡು ನಡಿಬೇಕು. ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಯ್ಯನಂತಲ್ಲದೆಲ್ಲನಯ್ಯ ಎನ್ನುವಂಥ ವಚನದಂತೆ ಇವತ್ತು ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಎಲ್ಲ ಮಾನವ ಕುಲಕ್ಕೆ ಒಳ್ಳೆಯದಾಗಬೇಕು ಅನ್ನೋದಾದರೆ, ಇವತ್ತು ನಾವೆಲ್ಲರೂ ಸಹ ಪ್ರಾಣಿ ಪಶು ಪಕ್ಷಿಗಳು ಇವತ್ತು ಬರಗಾಲದಲ್ಲಿ ನೀರು ಕುಡಿಯೋದಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಅವುಗಳ ಸಂಕಷ್ಟ ನಮಗೂ ಅರ್ಥ ಆಗಬೇಕು. ಹಾಗಾಗಿ ಇವತ್ತು ಪೂಜ್ಯ ಶಾಂತಿವೀರ ಮಹಾಸ್ವಾಮೀಜಿಯವರು ಹೊಸ ವರ್ಷದ ಆಚರಣೆಯನ್ನು ತಮ್ಮ ಮಠದಲ್ಲಿ ಗೂಡುಗಳನ್ನು ಹಕ್ಕಿಗಳಿಗೆ ಇಡುವ ಮೂಲಕ, ಹಾಗೆ ಕಾಳುಗಳನ್ನು ಹಾಕುವ ಮೂಲಕ, ನೀರನ್ನು ಕೊಡುವ ಮೂಲಕ ನಮ್ಮ ಕನಕಪೀಠದ ಗುರುಗಳನ್ನು ಕರೆದು ಇವತ್ತು ಈ ತಾಲೂಕಿನಲ್ಲಿ ಹೊಸತನದಿಂದ ಈ ಕಾರ್ಯಕ್ರಮವನ್ನು ಆಚರಣೆ ತಂದಿದ್ದೇವೆ. ಎಲ್ಲ ಮನೆಗಳಲ್ಲೂ ಈ ಕಾರ್ಯಕ್ರಮವನ್ನು ಮಾಡಬೇಕು. ಎಲ್ಲ ಸಂಘ ಸಂಸ್ಥೆಗಳು, ಕಚೇರಿಗಳು ಎಲ್ಲ ಕಡೆ ಈ ಕೆಲಸ ಆದಾಗ ಖಂಡಿತ ಅದು ಸಾರ್ಥಕ ಆಗುತ್ತೆ. ಹಾಗೆ ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿಯದೇ ತಿನ್ನುವುದು ವಿಕೃತಿ, ಹಸಿದವರಿಗೆ ಅನ್ನವನ್ನು ಇಟ್ಟು ತಾನು ಉಣ್ಣುವುದು ಸಂಸ್ಕೃತಿ. ಈ ಸಂಸ್ಕೃತಿಯನ್ನು ಎಲ್ಲರೂ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಸಹ ಮಾನವೀಯ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಡಿಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮೆಲ್ಲ ಮಠಾಧೀಶರು ಈ ರೀತಿಯ ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಇದು ಸಂತೋಷವನ್ನು ತರುತ್ತೆ ಅಂತೇಳಿ ನಾವೆಲ್ಲರೂ ಸಹ ಅಂದ್ಕೊಂಡಿದ್ದೇವೆ. ಹಾಗೆಲ್ಲರೂ ಆಚರಣೆಯನ್ನು ಮಾಡೋಣ. ನಮ್ಮ ಮಠಗಳಲ್ಲಿ ಆಚರಣೆ ಮಾಡ್ತೇವೆ. ಎಲ್ಲ ನಮ್ಮ ಶಾಲಾ ಮಕ್ಕಳಿರ್ಬೋದು, ಎಲ್ಲ ಕಡೆನೂ ಈ ಆಚರಣೆಯನ್ನು ತರೋ ಮೂಲಕ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಎಲ್ಲ ಜನರು ಸಹ ಸುಭಿಕ್ಷೆಯಿಂದ ಇರುವಂತೆ ನಾವೆಲ್ಲರೂ ಸಹ ಪ್ರಯತ್ನವನ್ನು ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.